ಪತ್ನಿಯನ್ನ ಕತ್ತರಿಸಿ ಸೂಟ್ ಕೇಸ್ನಲ್ಲಿಟ್ಟಂತಹ ವ್ಯಕ್ತಿ ಯಾಕೆ ಕೊಲೆ ಮಾಡಿದೆ ಅನ್ನೋದನ್ನ ಇನ್ನೂ ಬಾಯಿ ಬಿಟ್ಟಿಲ್ವಂತೆ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಪೊಲೀಸ್ ಕಸ್ಟಡಿಗೆ ಈಗ ಪಡ್ಕೊಂಡು ವಿಚಾರಣೆಯನ್ನ ಮಾಡಬೇಕಾಗಿದೆ, ಬಾಯಿ ಬಿಡಿಸ್ಬೇಕು. ಏನಕ್ಕಿಂತ ದುಷ್ಕೃತ್ಯವನ್ನ ಮಾಡಿದೆ, 2 ವರ್ಷಕ್ಕೆ ಹೆಂಡತಿ ಕಟ್ಕೊಂಡಿರೋಳನ್ನ ಇಷ್ಟ ಇಲ್ಲ ಅಂದರೆ ದೂರ ಮಾಡಬೇಕಾಗಿತ್ತು. ಸಾಯಿಸಿ ಆ ಹೆತ್ತವರ ಅವರ ಹುಡುಗಿಯ ತಂದೆ ತಾಯಿಗೆ ಯಾಕೆ ಆ ರೀತಿಯಾಗಿ ಜೀವನ ಪರ್ಯಂತ ಒದ್ದಾಡೋ ರೀತಿಯಲ್ಲಿ ಮಾಡಿದ್ರು. ಆರೋಪಿಯನ್ನು ಈಗ ಕಸ್ಟಡಿಗೆ ಪಡೆಯೋಕೆ ಹುಳಿಮಾವು ಪೊಲೀಸರು ಮುಂದಾಗಿದ್ದಾರೆ. ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಹುಳಿಮಾವು ಪೊಲೀಸರು. ಪತ್ನಿಯನ್ನು ಕತ್ತರಿಸಿಕೊಂಡು ಸೂಟ್ ಕೇಸ್ನಲ್ಲಿ ಹಾಕಿಟ್ಟಂತಹ ಪ್ರಕರಣ ಏನಿದೆ, ಅದರ ಆರೋಪಿ ಏನಿದ್ದಾನೆ ಗಂಡ, ಅವನ್ನ ಪುಣೆಯಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಅವನೇ ವಿಷ ಕುಡಿಯುವಂಥ ಪ್ರಯತ್ನ ಮಾಡಿದ ಡ್ರಾಮಾ. ಅದಾದ ನಂತರ ಅವನು ಹಿಡ್ಕೊಂಡು ಬಂದು ಇಟ್ಟಿದ್ದಾರೆ. ಈಗ ಅವನನ್ನು ವಿಚಾರಣೆಗೊಳಪಡಿಸ್ಬೇಕಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನದಲ್ಲಿರೋರನ್ನ ಈಗ ಅರ್ಜಿ ಸಲ್ಲಿಸಿಬಿಟ್ಟು ವಿಚಾರಣೆಗೆ ಪಡ್ಕೊಳ್ತಾರೆ. ವಿಚಾರಣೆ ಮಾಡಿ ಬಾಯಿ ಬಿಡಿಸ್ಬೇಕು, ಯಾಕೆ ಹಿಂಗೆ ಮಾಡಿದೆ ಅಂತ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಯಾಕೆ ಇನ್ನೂ ಇವನ ವಿಚಾರಣೆ ತಡ ಆಗ್ತಾ ಇದೆಯಾ ಅಂತ? ಅರುಣ, ಕಳೆದ ಗುರುವಾರ ಈ ಘಟನೆ ನಡೆದಿರುವಂಥದ್ದು. ಅಂದರೆ ಟೆಕ್ಕಿಯಾಗಿದ್ದ ರಾಕೇಶ್ ಏನಿದ್ರು, ರಾಕೇಶ್ ತನ್ನ ಪತ್ನಿ ಗೌರಿಯನ್ನು ಕೊಲೆ ಮಾಡಿ, ಬರ್ಬರವಾಗಿ ಕೊಲೆ ಮಾಡಿ ತನ್ನ ಮನೆಯಲ್ಲಿದ್ದಂಥ ಸೂಟ್ ಕೇಸ್ಗೆ ಹಾಕಿ ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದ. ಅನಂತರದಲ್ಲಿ ಯಾವಾಗ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಪೊಲೀಸರು ಆತನ ಬಂಧನಕ್ಕೆ ಬಲೆ ಬೀಸಿದ್ರು. ಈ ವೇಳೆಯಲ್ಲಿ ಆತ ಪುಣೆಯಲ್ಲಿ ಪೊಲೀಸರು ಸಿಗೋ ಸಂದರ್ಭದಲ್ಲಿ ಆತ ಆತ್ಮಹತ್ಯೆಗೆ ಯತ್ನಿಸಿದ್ದ ಕಾರಣಕ್ಕಾಗಿ ಆತ ತೀವ್ರ ಅಸ್ವಸ್ಥನಾಗಿದ್ದರು. ನಂತರದಲ್ಲಿ ಪುಣೆ ಪೊಲೀಸರು ಬೆಂಗಳೂರು ಪೊಲೀಸರ ವಶಕ್ಕೆ ಕೊಟ್ಟಿದ್ದರು. ಬೆಂಗಳೂರು ಪೊಲೀಸರು ಕೂಡ ಆತನಿಗೆ ಚಿಕಿತ್ಸೆ ಕೊಡಿಸಿ ಅವತ್ತು ಶನಿವಾರ ತಡರಾತ್ರಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂಥದ್ದು. ಈಗ ಇಲ್ಲಿವರೆಗೂ ಕೂಡ ಆತನ ವಿಚಾರಣೆಗೆ ಆಗಿಲ್ಲ, ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂತಂದರೆ ಆತ ಕೊಲೆ ಮಾಡಿ ಎಸ್ಕೇಪ್ ಆಗಿ ಪೊಲೀಸರ ಕೈಗೆ ಸಿಗೋ ಹೊತ್ತಿಗೆ ಆತ ಆತ್ಮಹತ್ಯೆಗೆ ಯತ್ನ ಮಾಡಿದ್ದ ಕಾರಣಕ್ಕಾಗಿ ಅಸ್ವಸ್ಥನಾಗಿದ್ದ. ಹಾಗಾಗಿ ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಸಿಕ್ಕಿಲ್ಲ. ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಪೊಲೀಸರು ಕೂಡ, ಹುಳಿಮಾವು ಪೊಲೀಸರು ಈಗ ಆತನನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕಸ್ಟಡಿಗೆ ಪಡ್ಕೊಂಡ ನಂತರದಲ್ಲೇ ಆ ಪತ್ನಿ ಗೌರಿಯನ್ನು ಅಷ್ಟು ಬರ್ಬರವಾಗಿ ಕೊಲೆ ಮಾಡಿದ್ದಕ್ಕೆ ಮತ್ತು ಸೂಟ್ ಕೇಸ್ಗೆ ತುಂಬಿದ್ದಂಥ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಯಾಕೆಂದರೆ 2 ವರ್ಷಗಳ ಹಿಂದೆ ಅಷ್ಟೇ ಅವರು ಮದುವೆ ಆಗಿದ್ದರು ಮತ್ತು ಸಂಬಂಧದಲ್ಲೇ ಮದುವೆ ಆಗಿದ್ದು. ಇಲ್ಲಿವರೆಗೂ ಕೂಡ ಅವರ ದಾಂಪತ್ಯದಲ್ಲಿ ಯಾವುದೇ ಆ ರೀತಿ ಸಮಸ್ಯೆಗಳಿರಲಿಲ್ಲ ಅಂತೇಳಿ ಅವ್ರ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಆಗಿದ್ದು ಕೂಡ ಆತ ತನ್ನ ಪತ್ನಿಯನ್ನು ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ದು ಯಾಕೆ ಅನ್ನೋದು ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ಲ ಅಂದರೆ ಈತ ವಿಚಾರಣೆ ಇನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಹಾಗಾಗಿ ಈತನನ್ನು ಕಸ್ಟಡಿಗೆ ಪಡೆದ ನಂತರದಲ್ಲಿ ಅದು ವಿಚಾರಣೆ ಮಾಡಬೇಕಾಗುತ್ತೆ. ವಿಚಾರಣೆ ವೇಳೆಯಲ್ಲೇ ಆ ಪತ್ನಿಯ ಕೊಲೆ ಹಿಂದಿನ ಉದ್ದೇಶ ಏನು, ಯಾಕೆ ಈ ರೀತಿ ಮಾಡ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗಬೇಕಾಗಿದೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.